ಆ ವಿಷಯ ಏನಪ್ಪಾ ಅಂತಂದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂತು ಅಂತ ಹೇಳಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆಗಳು. ಅದಕ್ಕೇನು ಉತ್ತರವನ್ನ ಕೊಡ್ತಾರೆ? ಸಿಎಂ ಕುರ್ಚಿಗೆ ಕುತ್ತು ಬಂದಿಲ್ಲ, ಬಿಜೆಪಿಯವರು ಸುಮ್ಮನೆ ಜಾತಿ ಜನಗಣತಿ ವಿರೋಧಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತಿಲ್ಲ, ಬಜೆಟ್ ಬಳಿಕ ಸಚಿವ ಸಂಪುಟ ತೀರ್ಮಾನಕ್ಕೆ ತರಬೇಕಿತ್ತು, ಅದರ ಅನ್ವಯ ಜಾತಿ ಗಣತಿ ಸಚಿವ ಸಂಪುಟ ಮುಂದೆ ಬಂದಿದೆ. ಕಳೆದ ವರ್ಷ ಇದರ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು, ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲಾಗಿ ಮುಖ್ಯಮಂತ್ರಿ ಅವರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಆ ವಿಷಯ ಏನಪ್ಪಾ ಅಂತಂದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂತು ಅಂತ ಹೇಳಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆಗಳು. ಅದಕ್ಕೇನು ಉತ್ತರವನ್ನ ಕೊಡ್ತಾರೆ? ಸಿಎಂ ಕುರ್ಚಿಗೆ ಕುತ್ತು ಬಂದಿಲ್ಲ, ಬಿಜೆಪಿಯವರು ಸುಮ್ಮನೆ ಜಾತಿ ಜನಗಣತಿ ವಿರೋಧಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತಿಲ್ಲ, ಬಜೆಟ್ ಬಳಿಕ ಸಚಿವ ಸಂಪುಟ ತೀರ್ಮಾನಕ್ಕೆ ತರಬೇಕಿತ್ತು, ಅದರ ಅನ್ವಯ ಜಾತಿ ಗಣತಿ ಸಚಿವ ಸಂಪುಟ ಮುಂದೆ ಬಂದಿದೆ. ಕಳೆದ ವರ್ಷ ಇದರ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು, ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲಾಗಿ ಮುಖ್ಯಮಂತ್ರಿ ಅವರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಆ ವಿಷಯ ಏನಪ್ಪಾ ಅಂತಂದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂತು ಅಂತ ಹೇಳಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆಗಳು. ಅದಕ್ಕೇನು ಉತ್ತರವನ್ನ ಕೊಡ್ತಾರೆ? ಸಿಎಂ ಕುರ್ಚಿಗೆ ಕುತ್ತು ಬಂದಿಲ್ಲ, ಬಿಜೆಪಿಯವರು ಸುಮ್ಮನೆ ಜಾತಿ ಜನಗಣತಿ ವಿರೋಧಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತಿಲ್ಲ, ಬಜೆಟ್ ಬಳಿಕ ಸಚಿವ ಸಂಪುಟ ತೀರ್ಮಾನಕ್ಕೆ ತರಬೇಕಿತ್ತು, ಅದರ ಅನ್ವಯ ಜಾತಿ ಗಣತಿ ಸಚಿವ ಸಂಪುಟ ಮುಂದೆ ಬಂದಿದೆ. ಕಳೆದ ವರ್ಷ ಇದರ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು, ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲಾಗಿ ಮುಖ್ಯಮಂತ್ರಿ ಅವರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ.
ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಆ ವಿಷಯ ಏನಪ್ಪಾ ಅಂತಂದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂತು ಅಂತ ಹೇಳಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆಗಳು. ಅದಕ್ಕೇನು ಉತ್ತರವನ್ನ ಕೊಡ್ತಾರೆ? ಸಿಎಂ ಕುರ್ಚಿಗೆ ಕುತ್ತು ಬಂದಿಲ್ಲ, ಬಿಜೆಪಿಯವರು ಸುಮ್ಮನೆ ಜಾತಿ ಜನಗಣತಿ ವಿರೋಧಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತಿಲ್ಲ, ಬಜೆಟ್ ಬಳಿಕ ಸಚಿವ ಸಂಪುಟ ತೀರ್ಮಾನಕ್ಕೆ ತರಬೇಕಿತ್ತು, ಅದರ ಅನ್ವಯ ಜಾತಿ ಗಣತಿ ಸಚಿವ ಸಂಪುಟ ಮುಂದೆ ಬಂದಿದೆ. ಕಳೆದ ವರ್ಷ ಇದರ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು, ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲಾಗಿ ಮುಖ್ಯಮಂತ್ರಿ ಅವ್ರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ನೆ ಜಾತಿ ಗಣತಿಯನ್ನು ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನ ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನ ತರೋದನ್ನ ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ಆ ವಿಷಯ ಏನಪ್ಪಾ ಅಂತಂದ್ರೆ ಸಿಎಂ ಕುರ್ಚಿಗೆ ಕುತ್ತು ಬಂತು ಅಂತ ಹೇಳಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದಕ್ಕೆ ಮುಂದಾದ್ರ ಸಿಎಂ ಅನ್ನುವಂತ ಪ್ರಶ್ನೆಗಳು. ಅದಕ್ಕೇನು ಉತ್ತರವನ್ನ ಕೊಡ್ತಾರೆ? ಸಿಎಂ ಕುರ್ಚಿಗೆ ಕುತ್ತು ಬಂದಿಲ್ಲ, ಬಿಜೆಪಿಯವರು ಸುಮ್ಮನೆ ಜಾತಿ ಜನಗಣತಿ ವಿರೋಧಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡ್ತಿಲ್ಲ, ಬಜೆಟ್ ಬಳಿಕ ಸಚಿವ ಸಂಪುಟ ತೀರ್ಮಾನಕ್ಕೆ ತರಬೇಕಿತ್ತು, ಅದರ ಅನ್ವಯ ಜಾತಿ ಗಣತಿ ಸಚಿವ ಸಂಪುಟ ಮುಂದೆ ಬಂದಿದೆ. ಕಳೆದ ವರ್ಷ ಇದರ ಎಲ್ಲಾ ಪ್ಲಾನ್ಗಳು ಕೂಡ ನಡೆದಿತ್ತು, ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮೊದಲಾಗಿ ಮುಖ್ಯಮಂತ್ರಿ ಅವ್ರು ಮಾಡ್ತಿರುವಂತ ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ನೆ ಜಾತಿ ಗಣತಿಯನ್ನು ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಯಾವಾಗ ಆರೋಪ ಬಂದಿತ್ತು ಮೂಡ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರಬಹುದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದ್ಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನ ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದ್ಮೇಲೆ ಅದನ್ನ ಸಚಿವ ಸಂಪುಟಕ್ಕೆ ತರಬೇಕು ಅಂತ ಹೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟಕ್ಕೆ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ